ನೀವು ಮಂದಾರಗಿರಿ ಹಿಲ್ಸಿಗೆ ಬರ್ತಾ ಇದ್ದಂಗೆ ಲೆಫ್ಟ್ ಸೈಡಲ್ಲಿ ನಿಮಗೆ ಈ ಪಿಕಾಕ್ ಟೆಂಪಲ್ ಸಿಗುತ್ತೆ. ದಿಸ್ ಪಿಕಾಕ್ ಟೆಂಪಲ್ ಈಸ್ ಬೇಸಿಕಲಿ ಕಾಲ್ಡ್ ಆಸ್ ಗುರು ಮಂದಿರ್. ಇಲ್ಲಿ ಟೆಂಪಲ್ ಆದಮೇಲೆ ನಿಮಗೆ ಜೈನ್ ಟೆಂಪಲ್ ಸಿಗುತ್ತೆ. ಅದ್ಮೇಲೆ ಸ್ಟೆಪ್ಸ್ ಎತ್ಕೊಂಡು ಹೋಗಬೇಕು. ಇದು ಒಳಗಡೆ ಆಚಾರ್ಯ ಶಾಂತಿ ಸಾಗರ್ ಮಹಾರಾಜ್ ಅವರದು ಸ್ಟ್ಯಾಚ್ಯೂನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ಗುರು ಮಂದಿರು ಪಿಂಚಿ ಅಂದರೆ ಟ್ರೆಡಿಷ್ನಲ್ ಫ್ಯಾಗ್, ನಾವೇನು ಬೀಸಣಿಗೆ ಅಂತ ಕರಿತೀವಿ, ಅದನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ಇದನ್ನು ಕಟ್ಟಿದ್ದಾರೆ. ಇದು ಒಳಗಡೆ ಚಕ್ರವರ್ತಿ ಶಾಂತಿಸಾಗರ್ ಆಚಾರ್ಯ ಅವರ ಸ್ಟ್ಯಾಚ್ಯೂ ಇದೆ. ಅದನ್ನು May 10th, 2014 ಪ್ರತಿಷ್ಠಾಪನೆ ಮಾಡಿದ್ದರು. ನಮ್ಮಮ್ಮ ಆಲ್ರೆಡಿ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದು 430 to 450 ಸ್ಟೆಪ್ಸ್ ಇದೆ ಅಂತ ಹೇಳಿದ್ದಾರೆ. ನಮ್ಮಕ್ಕ ಅಲ್ಲಿ ಚಿರ್ಮುರಿ ತಗೊಳ್ತಾ ಇದ್ದಾಳೆ. ನಾವಿವಾಗ ಮೇಲೆ ಹತ್ತೋಣ. ಬೆಟ್ಟ ಹತ್ತಾ ಇದೆಯಾ? ನಿಂಗೆ ಹೆಂಗ್ ಅನಿಸ್ತಾ ಇದೆ? ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ ಅಣ್ಣ. ಅಯ್ಯೋ ಬಾಸ್, ನಿಮ್ಗೆ ಹೆಂಗ್ ಅನಿಸ್ತಾ ಇದೆ? ಬಿಸಿಲು ನೋಡಿ ಗೈಸ್, ತಲೆ ಮೇಲೇನೆ ಇದೆ. ತುಂಬ ದಿವಸ ಆಯಿತು ನಾನು ಟ್ರೆಕ್ ಮಾಡಿ. ಆಲ್ಮೋಸ್ಟ್ 1 year ಮೇಲೆ ಆದಮೇಲೆ ಇವತ್ತು 450 ಸ್ಟೆಪ್ಸ್ ಬೆಟ್ಟನ ಹತ್ತುತ್ತಾ ಇದ್ದೀನಿ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ. ಸ್ಕಂದಗಿರಿ ಶಿವಗಂಗೆ ಬೆಟ್ಟ ಎಲ್ಲ ಮಾಡಿರೋರಿಗೆ ದಿಸ್ ಇಸ್ ನಥಿಂಗ್ ಅಂತ ಹೇಳ್ಬೋದು. ನಮ್ಮ ಬಾಸ್ ಫೈನಲಿ ಕಂಪ್ಲೀಟೆಡ್ 60 ಸ್ಟೆಪ್ಸ್. ಇಲ್ಲ ನಡಿಯಮ್ಮ, ನಮ್ಮಮ್ಮ 100 ಮೆಟ್ಲು ಎತ್ಬಿಟ್ಟು ಹೋಪ್ಸ್ ಕಳ್ಕೊತಾ ಇದ್ದಾರೆ. One eternity later. ಆಲ್ಮೋಸ್ಟ್ 100 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ದೀವಿ. ಅಷ್ಟಾಗಿದೆ, ಇನ್ನು ಇಷ್ಟಿದೆ. ನಮ್ಮ ಬಾವ ಅಂತೂ ಫುಲ್ ಸ್ಪೀಡಾಗಿ ಹತ್ತಿ ಅಲ್ಲಿ ಕೂತ್ಕೊಂಡಿದ್ದಾರೆ. ತೋರಿಸ್ತೀನಿ ನಿಮಗೆ, ಕಾಣಿಸ್ತಾ ಇದ್ದಾರಾ? ನನ್ನ 2 ಕಾಲುಗಳು ಕೈ ಕೊಟ್ಟು 2 ವರ್ಷ ಆಯ್ತು. ಎದ್ದು ಓಡಾಡೋಕಾಗ್ತಿಲ್ಲ. ಅಮ್ಮ ಹೆಂಗ ಅನ್ಸ್ತಾ ಇದೆ? ಇಳುತ್ತಿನ ಗಡ 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 ಅಂತ ಕೆಳಗೆ ಗಡ 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 ಚಳಿ ಬಂದವ್ರ ತರ ಗಡ 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 ಅಂತ. ಬಿಸಿಲಲ್ಲ, ಅದಕ್ಕೆ ಪರವಾಗಿಲ್ಲ. ನಮ್ಮಪ್ಪ ಚಿರ್ಮುರಿ ತಗೊಂಡು ಬಂದಿದ್ದಾರೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಅಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ ಮಂದಾರಗಿರಿ ಹಿಲ್ಸ್? ನಮ್ಮ ಅಪ್ಪ ಬಾಬಾ ಫುಲ್ ಎನರ್ಜೆಟಿಕ್ ಆಗಿ ಹತ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮಮ್ಮ ಇಲ್ಲಿದ್ದಾರೆ, ನಮ್ಮ ಅಕ್ಕ ಅಲ್ಲಿದ್ದಾಳೆ. ನಾವು ಹೋಗ್ತಾ ಇದ್ದೀವಿ ಮೇಲೆ. ಜಲ್ದಿ ರೀಚ್ ಆಗ್ತೀವಿ. 450 ಅಷ್ಟೇ. ಇನ್ನೊಂದು ಸ್ವಲ್ಪ ಸ್ಟೆಪ್ಸ್ ಇದೆ. ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಸ್ವಲ್ಪ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ನಮ್ಮಕ್ಕ ನಮ್ಮ ಬಾಬಾ ಹೋದರು, ನಾನು ಸೆಂಟ್ರಲ್ಲಿದ್ದೀನಿ. ನಮ್ಮಮ್ಮ ನಮ್ಮಪ್ಪ ಹಿಂದೆ ಇದ್ದಾರೆ. ನಮ್ಮ ಬಾಬಾ ಕಾಣಿಸ್ತಾ ಇದ್ದಾರ ಗೊತ್ತಿಲ್ಲ, ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ನಮ್ಮಮ್ಮದು ಮೈಂಡ್ ವಾಯ್ಸ್ ಹೇಳ್ಬೇಕಂದ್ರೆ, ಹಿಂದೂ ಜೊತೆ ಯಾಕಾದರೂ ಬಂದು ಅಂತ ಫೀಲ್ ಆಗ್ತದೆ ಅನಿಸುತ್ತೆ ನಮ್ಮಮ್ಮಗೆ. ನಮಗೆಲ್ಲ ಓಕೆ, ನಿಮ್ಗೆ ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಶಿವಗಂಗೆ. ನಾನು ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೀನಿ ಅಲ್ಲೆಲ್ಲ. ನಮ್ಮಮ್ಮ ಪಾಪ ಸುಸ್ತಾಗಿ ಬರ್ತಾಯಿದ್ದಾರೆ. ಪಾಪ ನಮ್ಮಪ್ಪ ಫುಲ್ ಸಪೋರ್ಟಿವ್ ಆಗಿದ್ದಾರೆ. ಓಕೆ ಗೈಸ್, ಬನ್ನಿ ಜಲ್ದಿ. ಟ್ರೆಕ್ ಕಂಪ್ಲೀಟ್ ಮಾಡಿದ್ದಾರೆ. 450 ಸ್ಟೆಪ್ಸ್. ಅಮ್ಮ, ಹೌ ಆರ್ ಯು ಫೀಲಿಂಗ್? ಚೆನ್ನಾಗಿದೆ. ಕೊಡ್ತಾ ಇದೆ ನಮ್ಮಕ್ಕೋಸ್ಕರ
ಫೈನಲಿ ರೀಚ್ ಆಗಿದ್ದೀವಿ. ಫುಲ್ ಸೆಕೆ. ನಮ್ಮಮ್ಮ, ನಮ್ಮ ಅಕ್ಕ, ನಮ್ಮ ಬಾವ ಹೋದ್ರು. ನಾವಿವತ್ತು ಮಂದಾರಗಿರಿ ಹಿಲ್ಸಲ್ಲಿ ಇದ್ದೀವಿ. ಇದು ಅಪ್ರಾಕ್ಸಿಮೇಟ್ಲಿ 60 to 75 ಕಿಲೋಮೀಟರ್ಸ್ ಆಗುತ್ತೆ ನಮ್ಮ ಮನೆಯಿಂದ. ಇಲ್ಲಿ 2 ways, ಮೇಲೆ ಬರೋಕ್ಕೆ 2 ways ಇದೆ. ಒಂದು ಯು ಕ್ಯಾನ್ ಕಮ್ ಬೈ ಸ್ಟೆಪ್ಸು, ಇನ್ನೊಂದು ಕಾರು ಅವೈಲಬಲ್ ಇದೆ. ಕಾರು ಬರ್ಬೋದು ಮೇಲಕ್ಕೆ. ಈ ಜಾಗದ್ದು ಸ್ಪೆಷಾಲಿಟಿ ಏನು ಅಂತಂದರೆ, ದಿಸ್ ಇಸ್ ಬೇಸಿಕಲಿ ಜೈನ್ ಪಿಲಿಗ್ರಿಮೇಜ್ ಸೆಂಟರು. ಬ್ಯಾಕ್ ಸೈಡ್ ಡ್ಯಾಮ್ ಕೂಡ ಇದೆ. ನಾವು ರಾಂಗ್ ಟೈಮಲ್ಲಿ ಬಂದಿದ್ದೀವಿ ಆ್ಯಕ್ಚುಲಿ. ಇದರ್ ಅರ್ಲಿ ಮಾರ್ನಿಂಗ್ ಅಥವಾ ಈವ್ನಿಂಗ್ ಬರಬೇಕು. ಸನ್ರೈಸ್ ಸನ್ಸೆಟ್ ನೋಡೋಕ್ಕೆ ತುಂಬ ಬ್ಯೂಟಿಫುಲ್ ಪ್ಲೇಸ್ ಇದು. ಸೀನಿಕ್, ತುಂಬ ಸೀನರೀಸ್ ಕಾಣಿಸುತ್ತೆ ಮೇಲೆಯಿಂದ. ಇಲ್ಲಿ ನೋಡ್ಬೋದು ನೀವು. ತುಂಬ ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಸ್ಟ್ಯಾಚ್ಯೂಸ್ ಎಲ್ಲ, ಆರ್ಕಿಟೆಕ್ಚರ್ ಸ್ಟ್ಯಾಚ್ಯೂಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸೊ ದಿಸ್ ಪ್ಲೇಸ್ ಇಸ್ ವೆರಿ ನೈಸ್. 1 day ಟ್ರಿಪ್, ಬೆಂಗಳೂರಿಯನ್ಸ್ಗೆ 1 day ಟ್ರಿಪ್ ಥರ ಬಂದು ಹೋಗ್ಬೋದು. ನೈಸ್ ಪ್ಲೇಸ್, ಕಮ್ ವಿಸಿಟ್. ಇವಾಗ ಎಲ್ಲರದ್ದು ಎಕ್ಸ್ಪೀರಿಯನ್ಸ್ ಕೇಳೋಣ. ಬೆಟ್ಟ ಹತ್ತಿದ್ದು ಹೆಂಗಿತ್ತು ಅಂತ. ಹೆಂಗಿತ್ತು ಎಲ್ಲರೂ? ಅಪ್ಪ ಸೂಪರ್ ಅಮ್ಮ ಸೂಪರ್ ಆಗಿತ್ತಮ್ಮ. ಬಾಸ್ ನಂಗೆ ನಾರ್ಮಲ್ ಆಗೇ ಇತ್ತು. ಇಂದು ಕಾಮಿಡಿ ಅಂದ್ರೆ ಇಂದುದೆ ಪಂಚೆ ಹಾಕೊಂಡು ಹೋಗಿದ್ದಾರೆ ದೇವಸ್ಥಾನಕ್ಕೆ. ಅದಕ್ಕೆ ನೆಕ್ಸ್ಟ್ ಟೈಮ್ ಟೆಂಪಲ್ಗೆ ಬರ್ತಾ ಪ್ಲೀಸ್ ಫಾಲೋ ಡ್ರೆಸ್ ಕೋಡ್. ಇದರ್ ಕಮ್ ಇನ್ ಸ್ಯಾರಿ ಆರ್ ಚೂಡಿ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಇದೆ ಇದೆ. ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಈಗ ಟೈಮ್ 5:43 ಆಗಿದೆ. ನಾವು ಇವಾಗ ಲಂಚಿಗೆ ನಿಲ್ಸಿದ್ದೀವಿ. ನನ್ನ ಊಟ ಇವತ್ತು ವೆಜಿಟೇರಿಯನ್, ನಾನು ಊಟ ಮಾಡ್ತಕ್ಕಂಥದ್ದು. ಅಮ್ಮ ಹಂಗೆ ಕಾಫಿ ಕುಡಿಬೇಕು ಅಂದರು. ಸೊ ನಮಸ್ತೆ ಬೆಂಗಳೂರಿಗೆ ಬಂದಿದ್ದೀವಿ. ನಮಸ್ತೆ ಬೆಂಗಳೂರು ಅಲ್ಲಿ ಊಟ ಮುಗಿಸ್ಕೊಂಡು ಮನೆ ಕಡೆ ಹೊರಡ್ತಾ ಇದ್ದೀವಿ. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ, ಹೋಗ್ಬಾ.